ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತು ನಾವು ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್ ಅಲ್ಲಿ ಡೇ 5 ಅಲ್ಲಿದ್ದೀವಿ. ಇನ್ನು ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ಎಲ್ಲರೂ ಕೂಡ ಡೇ 1, ಡೇ 2, ಡೇ 3, ಡೇ 4 ಈ ಒಂದು ಕ್ಲಾಸಸ್ನ ಕೂಡ ಹೋಗಿ ನೋಡಿ. ಇನ್ನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ವಿಡಿಯೋಸ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಕಲಿಬೇಕು, ಮತ್ತು ಸೆಲ್ಫ್ ಮೇಕಪ್ ಕಲಿಬೇಕು, ಮತ್ತು ಮೇಕಪ್ ಬಗ್ಗೆ ನಾಲೆಡ್ಜ್ ಬೇಕು ಅಂತ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗಿ ಆ ಒಂದು ವಿಡಿಯೋಸ್ನ ಕೂಡ ನೋಡಿ. ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಅಟ್ ಪ್ರೆಸೆಂಟ್ ಈಗ ನಾನು ನಿಮಗೆ ಹೇರ್ ಸ್ಟೈಲ್ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಇನ್ನು ಪ್ರೊಫೆಷನಲ್ ಮೇಕಪ್ ಕ್ಲಾಸಸ್ದು ಕೆಲವೊಂದು ವಿಡಿಯೋಸ್ ಬ್ಯಾಲೆನ್ಸ್ ಇದೆ, ಅದನ್ನು ಕೂಡ ನಾನು ಮುಂದೆ ಮಾಡ್ತೀನಿ ಸೆಂಟ್ರಲ್ಲಿ. ಈಗ ಅಟ್ ಪ್ರೆಸೆಂಟ್ ನಾನು ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸನ್ನು ಡೇ 5 ಅಲ್ಲಿ ಇದ್ದೀವಿ. ಓಕೆನಾ? ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಯಾವ ಹೇರ್ ಸ್ಟೈಲ್ನ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಇವಾಗಂತೂ ಹೆವಿ ಟ್ರೆಂಡಿಂಗ್ ಹೇರ್ ಸ್ಟೈಲ್ ಅಂತ ಹೇಳ್ಬೋದು, ಮೆಸ್ಸಿ ಬ್ರೈಡ್ಸ್. ಮೆಸ್ಸಿ ಬ್ರೈಡ್ಸ್ನೇ ಎಲ್ಲರೂ ಕೇಳ್ತಾರೆ. ಈ ಮೆಸ್ಸಿ ಬ್ರೈಡ್ಸ್ ಯಾವ ಥರ ಅಂತ ಅಂದರೆ, ಬ್ರೈಡ್ಸ್ಗೂ ಸೂಟ್ ಆಗುತ್ತೆ, ನಾನ್ ಬ್ರೈಡ್ಸ್ಗೂ ಸೂಟ್ ಆಗುತ್ತೆ. ನೀವು ಏಜ್ಡ್ ಅವ್ರಿಗೆ ಮಾಡಿದ್ರು ಕೂಡ, ಮೆಚೂರ್ಡ್ ಪರ್ಸನ್ಸ್ ಇರ್ತಾರಲ್ವ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ಯಾರಿಗೂ ಸೂಟ್ ಆಗಲ್ಲ ಅಂತಲೇ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಹೇರ್ ಸ್ಟೈಲ್ ಅಂತ ಹೇಳ್ಬೋದು. ಆಲ್ರೆಡಿ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಮೆಸ್ಸಿ ಬ್ರೈಡ್ಸು ತುಂಬ ವೆರೈಟೀಸು ಕೂಡ ಈಗ ಆಲ್ರೆಡಿ ಟ್ರೆಂಡಿಂಗಲ್ಲಿದೆ. ನಾನು ನಿಮಗೆ ತುಂಬ ವೆರೈಟೀಸ್ನು ಕೂಡ ಹೇಳ್ಕೊಡ್ತೀನಿ. ಈಗ ಫಸ್ಟ್ ನಾನು ನಿಮಗೆ ಒಂದು ಮೆಸ್ಸಿ ಬ್ರೈಡ್ ಟೈಪನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಬ್ಯೂಟಿಫುಲ್ ಆಗಿರೋವಂಥ ಹೇರ್ ಸ್ಟೈಲ್ ಅಂತ ಹೇಳ್ಬೋದು. ಈ ಒಂದು ಹೇರ್ ಸ್ಟೈಲ್ನ ನೀವು ಕಂಪಲ್ಸರಿಯಾಗಿ ಕಲೀಲೇಬೇಕಾಗುತ್ತೆ ಆ್ಯಸ್ ಎ ಹೇರ್ ಸ್ಟೈಲಿಸ್ಟ್ ಆರ್ ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿ. ಓಕೆನಾ? ಯಾಕಂತಂದರೆ ನಿಮಗೆ ಕ್ಲೈಂಟ್ಸು ಇವಾಗ ಯಾರಾದರೂ ಮೇಕಪ್ ನಿಮ್ಗೆ ಏನಾದರೂ ಬಂತು ಆರ್ಡರ್ ಅಂತ ಅಂದರೆ, ನಿಮಗೆ ಯಾವ ಥರ ಹೇರ್ ಸ್ಟೈಲ್ ಬೇಕು ಅಂತಂದರೆ ಅವ್ರು ಪಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಕಳಿಸೋದೆ ಒಂದು ಕರ್ಲ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್ನ ಕಳಿಸ್ತಾರೆ. ಬಟ್ ಟೆಕ್ನಿಕ್ಸ್ ಒಂದೇ ಇರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ಕರ್ಲ್ಸಲ್ಲಿ. ಮೇನ್ ನೀವು ಕರ್ಲ್ ಮಾಡೋದು, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕರ್ಲ್ ಮಾಡೋದೆಲ್ಲ ಹೇಳಿದ್ನಲ್ವಾ, ಆ ಮೆಥಡ್ ಕಲ್ತ್ಕೊಂಡ್ರೆ ನೀವು ಬೇರೆ ಎಲ್ಲ ಕರ್ಲ್ಸ್ ಹೇರ್ ಸ್ಟೈಲ್ನು ಮಾಡ್ಬೋದು. ನೀವು ಫಸ್ಟು ಬೇಸಿಕ್ಕಾಗಿ ಅದೊಂದು ಕಲೀರಿ. ಇನ್ನು ಕರ್ಲ್ಸ್ ಹೇರ್ ಸ್ಟೈಲಲ್ಲೂ ಕೂಡ ನಾನು ಡಿಫ್ರೆಂಟ್ ವೆರೈಟೀಸ್ನ ಕೂಡ ನಿಮಗೆ ಮುಂದೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನು ಮೆಸ್ಸಿ ಬ್ರೈಡ್ಸು, ಈಗ ಮಾರ್ನಿಂಗಿಗೆ ಒಂದು ಮೆಸ್ಸಿ ಬ್ರೈಡ್ಸ್ ಕಳಿಸ್ಬಿಡ್ತಾರೆ, ಈವ್ನಿಂಗಿಗೆ ಕರ್ಲ್ಸ್ ಹೇರ್ ಸ್ಟೈಲ್ ಕಳಿಸ್ಬಿಡ್ತಾರೆ. ಸೊ ಹಂಗಾಗಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಸ್ಸಿ ಬ್ರೈಡ್ ಹೇರ್ ಸ್ಟೈಲ್ನ ಕಲಿಯೋದು ಕಂಪಲ್ಸರಿಯಾಗಿ ನಿಮಗೆ ಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಮೇಕಪ್ ಆರ್ಟಿಸ್ಟ್ ಆಗಿ ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ಮಿನಿಮಮ್ ಬೇಸಿಕ್ ಆಗಿ ಈಗ ಅಟ್ ಪ್ರೆಸೆಂಟ್ ನಡೀತಿರುವಂಥ ಟ್ರೆಂಡೇ ಇದು ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಫಸ್ಟು ಹೇರ್ ಪ್ರೆಪ್ನ ಮಾಡ್ಕೊಳ್ಬೇಕಾಗತ್ತೆ. ಆಲ್ರೆಡಿ ನಾನು ಹೇರ್ ಪ್ರೆಪ್ ಮಾಡಿದ್ದೀನಿ. ಹೇರ್ ಪ್ರೆಪ್ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಡೇ 2 ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಡೇ 2 ವಿಡಿಯೋ ಕೂಡ ಹೋಗಿ ನೋಡಿ. ನಿಮಗೆ ಹೇರ್ ಪ್ರಿಪರೇಷನ್ ಹೇಗೆ ಮಾಡ್ಕೊಳ್ಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಫಸ್ಟು ನಾವು ಹೇರ್ ಪ್ರಿಪರೇಷನ್ ಅಲ್ಲಿ ಬ್ಲೋ ಡ್ರೈ ಮಾಡಬೇಕು. ಬ್ಲೋ ಡ್ರೈ ಆದಮೇಲೆ ಕ್ರಿಂಪಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಈ ಒಂದು ಡಮ್ಮಿಗೆ ನಾನು ಆಲ್ರೆಡಿ ಬ್ಲೋ ಡ್ರೈ ಮತ್ತು ಕ್ರಿಂಪಿಂಗ್ ಆಲ್ರೆಡಿ ಮಾಡಿದ್ದೀನಿ. ಮತ್ತು ಬ್ಲೋ ಡ್ರೈ ಎಲ್ಲ ಯಾರಿಗೆ ಕಂಪಲ್ಸರಿ ಮಾಡಬೇಕು, ಯಾರಿಗೆ ನಾವು ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಅಂತ ಕೂಡ ನಾನು ಡೇ 2 ಕ್ಲಾಸಲ್ಲಿ ನಾನು ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಪ್ರೊಫೆಷ್ನಲ್ ಹೇರ್ ಸ್ಟೈಲ್ ಕ್ಲಾಸಸ್ ಡೇ 2ನ ಹೋಗಿ ನೋಡಿ, ನಿಮಗೆ ಹೇರ್ ಪ್ರಿಪರೇಷನ್ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ಫಸ್ಟ್ ನಾವು ಹೇರ್ ಪ್ರಿಪರೇಷನ್ ಮಾಡೋದಕ್ಕಿಂತ ಮುಂಚೆ ನಾವು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಯೂಸ್ ಮಾಡಬೇಕಾಗುತ್ತೆ. ಇದು ಬಿ ಬ್ಲಂಟ್ ಅವ್ರದ್ದು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ. ಈ ಒಂದು ಪ್ರಾಡಕ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಒಂದು ಹೇರ್ ಸ್ಟೈಲ್ ಕ್ಲಾಸಸ್ಗೆ ಇವತ್ತು ನಾನು ಏನೇ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಆ ಎಲ್ಲ ಪ್ರಾಡಕ್ಟ್ನ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಓಕೆನಾ? ಈಗ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಫಸ್ಟು ಸ್ಪ್ರೇ ಮಾಡಿಬಿಟ್ಟೆ ನಾವು ಹೇರ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಆಲ್ರೆಡಿ ಹೇರ್ ಪ್ರಿಪ್ರೇಷನ್ ಆಗಿದೆ. ಈಗ ಫಸ್ಟು ಸ್ಟಾರ್ಟಿಂಗು ನೋಡಿ, ನಾವೊಂದು ಬೈತಲೆ ತಗೊಳ್ಬೇಕಾಗತ್ತೆ. ಬೈತಲೆ ಯಾವ ರೀತಿ ತಗೊಳ್ಬೇಕು ಅಂತಂದರೆ, ಈಗ ಫಸ್ಟು ಈ ಒಂದು ಡಮ್ಮಿಯಲ್ಲಿ ನಾವು ಸ್ಟ್ರೈಟ್ ಬೈತಲೆನ ತಗೊಳ್ಬೇಕಾಗತ್ತೆ. ಸ್ಟ್ರೈಟ್ ಬೈತಲೆನ ಎಲ್ಲಿ ತನಕ ತಗೊಳ್ಬೇಕು ಅಂತಂದರೆ, ಇಯರ್ ಟು ಇಯರ್ ಸೆಕ್ಷನ್ನ ತಗೊಳ್ಳೋದು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇಯರ್ ಟು ಇಯರ್ ಅಂದರೆ ಎಲ್ಲಿ ತನಕ ತಗೊಳ್ಬೇಕು ಅಂತ ನೋಡಿ. ಇದು ಇಯರ್ ಟು ಇಯರ್ ಸೆಕ್ಷನ್. ಓಕೆನಾ? ಇಲ್ಲಿ ತನಕ ನಮ್ಮದು ಇಲ್ಲಿ ಇಯರ್ ಬರುತ್ತೆ ಅಲ್ವಾ, ನೋಡಿ ಇಲ್ಲಿ ತನಕ. ಈಗ ನಿಮಗೆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾನು ಬ್ಯಾಕ್ ಬಫ್ ಮಾಡೋದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಈ ಬ್ಯಾಕ್ ಬಫ್ಗೆ ನಾವು ಫಸ್ಟು ಇಲ್ಲಿ ಇಯರ್ ಟು ಇಯರ್ ಸೆಕ್ಷನ್ನ ತಗೊಂಡು ಫ್ರಂಟ್ ಹೇರ್ ಸ್ಟೈಲ್ನ ಮಾಡೋದಕ್ಕೆ ಜಾಗ ಬಿಟ್ಬಿಟ್ಟು ನಾವು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ.
ಸೊ ಇಲ್ಲೂ ಅದೇ ರೀತಿ ಇಯರ್ ಟು ಇಯರ್ ಸೆಕ್ಷನ್ನ ತಗೊಂಡ್ಬಿಟ್ಟು ನೀವು ಫಸ್ಟು ಇಲ್ಲಿ ಈ ಒಂದು ಹೇರ್ಗೆ ಸೆಕ್ಷನ್ ಕ್ಲಿಪ್ನ ಹಾಕ್ಕೊಂಡು ಬಿಡಿ. ಈ ಸೈಡು ಕೂಡ ಸೇಮ್ ನೋಡಿ, ಇಯರ್ ಟು ಇಯರ್ ಸೆಕ್ಷನ್ ಅಂತ ಅಂದರೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಇಯರ್ ಹತ್ರ. ಓಕೆನಾ? ನೆಕ್ಸ್ಟ್ ಇಲ್ಲೂ ಕೂಡ ಅದೇ ರೀತಿ ಸೆಕ್ಷನ್ ಕ್ಲಿಪ್ನ ಹಾಕೊಳ್ಬೇಕಾಗತ್ತೆ. ಈಗ ಫ್ರಂಟು ಇಯರ್ ಟು ಇಯರ್ ಸೆಕ್ಷನ್ನ ತಗೊಂಡು ಎರಡೂ ಕಡೆ ನಾನು ಸೆಕ್ಷನ್ ಕ್ಲಿಪ್ ಹಾಕಿ ಬಿಟ್ಟಿದ್ದೀನಿ. ಈಗ ಇಲ್ಲಿಂದ ನಮ್ದು ಹೇರ್ ಸ್ಟೈಲ್ ಸ್ಟಾರ್ಟ್ ಆಗುತ್ತೆ. ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಒಂಥರ ಫ್ರಂಟ್ ಹೇರ್ ಸ್ಟೈಲ್ನ ತೋರಿಸಿದ್ದೀನಿ. ಸೆಕೆಂಡ್ ವಿಡಿಯೋದಲ್ಲೂ ಕೂಡ ಒಂಥರ ಫ್ರಂಟ್ ವೇರಿಯೇಷನ್ ತೋರಿಸಿದ್ದೀನಿ. ಅಂದರೆ ಹೇರ್ ಸ್ಟೈಲಲ್ಲಿ ನಾನು ಮಾಡಿರುವಂಥ ಪ್ರತಿಯೊಂದು ಹೇರ್ ಸ್ಟೈಲಲ್ಲೂ ಡಿಫ್ರೆಂಟ್ ತೋರಿಸಿದ್ದೀನಿ. ಈ ಒಂದು ಹೇರ್ ಸ್ಟೈಲ್ಗೂ ಕೂಡ ಅಷ್ಟೇ ನಿಮಗೆ ಫ್ರಂಟ್ ನಾನು ಡಿಫ್ರೆಂಟ್ ಆಗಿರುವಂಥ ಹೇರ್ ಸ್ಟೈಲ್ನ ತೋರಿಸ್ತಾ ಇದ್ದೀನಿ. ಓಕೆನಾ? ಎಲ್ಲರೂ ಕೂಡ ಅಷ್ಟೇ ಗಮನ ಇಟ್ಟು ನೋಡಿ. ಈಗ ನಾನು ಇಲ್ಲಿ ಸ್ವಲ್ಪ ಸೆಕ್ಷನ್ನ ತಗೊಳ್ತಾ ಇದ್ದೀನಿ. ಯಾವ ರೀತಿ ಸೆಕ್ಷನ್ ತಗೊಳ್ತಾ ಇದ್ದೀನಿ ಅಂತ ನೋಡಿ. ಈ ರೀತಿ ಸ್ವಲ್ಪ ನೋಡಿ, ಇಲ್ಲಿ ಯು ಶೇಪಲ್ಲಿ ತಗೊಳ್ತಾ ಇದ್ದೀನಿ. ನಾನು ಸ್ಟ್ರೈಟಾಗಿ ತಗೊಳ್ತಾ ಇಲ್ಲ, ಯು ಶೇಪಲ್ಲಿ, ಇಲ್ಲಿ ಯು ಶೇಪ್ ಬರೋ ಥರ ನಾನು ಸೆಕ್ಷನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಮಾತ್ರ, ಇದೆಲ್ಲ ನಮಗೆ ಮುಂದೆ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಇಷ್ಟು ಮಾತ್ರ ತಗೊಳ್ತಾ ಇದ್ದೀನಿ. ಇನ್ನಿಲ್ಲೆಲ್ಲ ನಾನು ಹೇರ್ ಸ್ಟೈಲ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಡಿಸೈನ್ಸ್ ಬರುತ್ತೆ ಅಂತ. ಈಗ ಈ ಸೆಕ್ಷನ್ ತಗೊಂಡು ಒಂದು ನೋಡಿ, ಈ ರೀತಿ ರಬ್ಬರ್ ಬ್ಯಾಂಡ್ಸ್ ಬರುತ್ತೆ ಹೇರ್ ಸ್ಟೈಲ್ಸ್ಗೆ ಅಂತಾನೆ ನಿಮಗೆ ಸಿಗುತ್ತೆ. ಈ ರೀತಿ ರಬ್ಬರ್ ಬ್ಯಾಂಡ್ಸ್ನ ತಗೊಂಡು ಫಸ್ಟು ಒಂದು ರಬ್ಬರ್ ಬ್ಯಾಂಡ್ನ ಹಾಕ್ಕೊಳ್ಳಿ. ಈಗ ನಾನು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಸೆಂಟರಲ್ಲಿ ಈ ರೀತಿ ಹೋಲ್ ಮಾಡಿಕೊಂಡು ಈ ಒಂದು ಸೆಕ್ಷನ್ನ ನೀಟಾಗಿ ಸಿಕ್ಕಾಗಬಾರ್ದು ನಮಗೆ, ಆ ರೀತಿ ಇಲ್ಲಿ ಈ ಒಂದು ಹೋಲಲ್ಲಿ ಒಳಗಿಂದ ನಾವು ಕೆಳಗೆ ತಗೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಹಿಂಗೆ ರೋಲ್ ಮಾಡಿ ಈ ಹೋಲಿಂದ ನೀಟಾಗಿ ತಗೊಳ್ಬೇಕು. ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದ ಮೇಲೆ ನಿಮಗೆ ನೋಡಿ, ಇಲ್ಲಿ ಒಂದೊಂದೇ ನಾವು ಪುಲ್ ಮಾಡಬೇಕು. ನೋಡಿ ನೀವು ಇಲ್ಲಿ ಕಾಣಿಸುತ್ತೆ, ಸ್ವಲ್ಪನೇ ಇಲ್ಲಿ ಒಂದೊಂದೇ ಸ್ವಲ್ಪನೇ ಪುಲ್ ಮಾಡಬೇಕು. ಒಂದೇ ಸರಿ ಎಲ್ಲನೂ ನೀವು ಪುಲ್ ಮಾಡಬಾರ್ದು, ಸ್ವಲ್ಪನೇ ಈ ರೀತಿ ಸ್ವಲ್ಪನೇ ಹೇರ್ನ ಈ ರೀತಿ ಪುಲ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಡಮ್ಮಿ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಹೇರ್ ಕಮ್ಮಿ ಇದೆ. ಸೊ ಹಂಗಾಗಿ ನಿಮಗೆ ಇಲ್ಲಿ ಒಂದು ಚೂರು ಡಮ್ಮಿದು ನಿಮ್ಗೆ ಗ್ಯಾಪ್ ಕಾಣಿಸ್ತಿರ್ಬೋದು. ಈ ರೀತಿ ಗ್ಯಾಪ್ ಕಾಣಿಸ್ದಾಗ ನಮಗೆ ಇವಾಗ ಒಬ್ಬೊಬ್ಬರಿಗೆ ವಾಲ್ಯೂಮ್ ಕಡಿಮೆ ಇರುತ್ತೆ ಹೇರು. ಸೊ ಅವ್ರಿಗೆ ನಾವು ಈ ಒಂದು ಹೇರ್ ಸ್ಟೈಲ್ ಮಾಡಿದಾಗ ಕೆಲವೊಂದ್ಸರಿ ವಾಲ್ಯೂಮ್ ಕಮ್ಮಿ ಇರೋದ್ರಿಂದ ಇಲ್ಲಿ ಕೆಲವೊಂದ್ಸರಿ ನಮಗೆ ಗ್ಯಾಪ್ ಕಾಣಿಸುತ್ತೆ. ಸೊ ಆವಾಗ ನಮಗೆ ಒಂದು ಬ್ಲ್ಯಾಕ್ ಪೌಡರ್ ಬರುತ್ತೆ, ಪೌಡರ್ ಟೈಪಲ್ಲಿ, ಅದನ್ನ ಹಾಕಿ ನಾವು ಹೈಡ್ ಮಾಡ್ಕೊಳ್ಬೋದು. ನಾನು ನಿಮಗೆ ಮುಂದೆ ಅದನ್ನ ಕೂಡ ತೋರಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಪಕ್ಕದಲ್ಲೇನೆ ನಾನು ಒಂದು ಸೆಕ್ಷನ್ನ ತಗೊಳ್ತಾ ಇದ್ದೀನಿ. ನಾರ್ಮಲ್ ಹೇರ್ಗೆ ನಾವು ಕ್ರಿಂಪಿಂಗು ಹೇರ್ ಪ್ರೆಪ್ ಎಲ್ಲ ಮಾಡಿದ್ಮೇಲೆ ಅದು ಯಾವುದೇ ರೀತಿ ಸಿಕ್ಕಾಗಲ್ಲ. ಬಟ್ ಇದು ಡಮ್ಮಿ ಆಗಿರೋದ್ರಿಂದ ಕೆಲವೊಂದ್ಸರಿ ಸಿಕ್ಕಾಗುತ್ತೆ. ಸೊ ಕೂಮ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ನಾರ್ಮಲ್ ಹೇರೇ ಏನಾದರೂ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಯಾರಾದರೂ ಸಿಕ್ಕಿದ್ರೆ ನಾರ್ಮಲ್ ಹೇರ್ ಮೇಲೆ ಮಾಡಿ, ಇಲ್ಲ ಅಂತಂದರೆ ಡಮ್ಮಿ ಮೇಲೆ ಮಾಡಿ. ಬಟ್ ಡೈಲಿ ನಾವು ಒಬ್ರಿಗೆ ಮಾಡೋಕ್ಕಾಗಲ್ಲ. ಸೊ ಡಮ್ಮಿ ಇದ್ರೇ ಒಳ್ಳೆಯದು. ಈಗ ನಾನು ಇದ್ರ ಪಕ್ಕದಲ್ಲೇ ಒಂದು ಸೆಕ್ಷನ್ನ ತಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಟೂ ಸೆಕ್ಷನ್ನ ಮಾಡಿಕೊಂಡು ಒಂದು ಸೆಕ್ಷನ್ನ ತಗೊಂಡು ಮತ್ತೆ ನಾನು 2 ಸೆಕ್ಷನ್ನಾಗಿ ಡಿವೈಡ್ ಮಾಡಿಕೊಂಡು ಮತ್ತೆ ನೋಡಿ ಈ ರೀತಿ 2 ಸೆಕ್ಷನ್ನ ಒಂದ್ರ ಮೇಲೆ ಒಂದು ಈ ರೀತಿ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ಇಲ್ಲಿರುವಂಥ ಹೇರ್ನ ನೀವು ಈ ರೀತಿ ತಗೊಳ್ಬೋದು. ಓಕೆನಾ? ನಾನು ಜಡೆ ಥರ ಎಣಿತಾ ಇಲ್ಲ, ಜಸ್ಟ್ 2 ಸೆಕ್ಷನ್ಸ್ನ ನಾನು ತಗೊಳ್ತಾ ಇದ್ದೀನಿ. ನೋಡಿ ವಾಲ್ಯೂಮ್ಗೋಸ್ಕರ ಇಲ್ಲಿ ಪಕ್ಕದಲ್ಲಿ ಇರುವಂಥ ಹೇರ್ನ ಕೂಡ ತಗೊಳ್ತಾ ಇದ್ದೀನಿ. ನಾವು ಆದಷ್ಟು ಪಿನ್ ಮಾಡೋಕ್ಕೆ ಮುಂಚೆನೇ ಈ ರೀತಿ ಫುಲ್ ಮಾಡಿಕೊಂಡು ಪಿನ್ ಮಾಡಿ. ಇದು ಒಂದ್ಸರಿ ನಿಮಗೆ ಪ್ರಾಕ್ಟೀಸ್ ಮಾಡೋ ತನಕ ಕಷ್ಟ ಅನಿಸುತ್ತೆ. ಬಟ್ ಒಂದ್ಸರಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ಫುಲ್ ಈಸಿ ಆಗಿಬಿಡುತ್ತೆ. ನೀವೆಲ್ಲ ಹೇರ್ ಸ್ಟೈಲ್ನೂ ಅಷ್ಟೇ ಒಂದ್ಸರಿ ಪ್ರಾಕ್ಟೀಸ್ ಮಾಡೋವರೆಗೂ ನಿಮಗೆ ಒಂದ್ಸರಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮೈಂಡಲ್ಲಿ ಕೂಡ ಇರುತ್ತೆ, ಮರ್ತೋಗಲ್ಲ. ಈಗ ನಾನು ಇಲ್ಲಿ ಹೇರ್ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶೋ ಆಗದೆ ಇರೋ ರೀತಿ ಒಳಗಡೆಗೆ ನೀವು ಹೇರ್ ಪಿನ್ ಹಾಕ್ಕೊಳ್ಳಿ. ಓಕೆನಾ? ಈಗ ನೆಕ್ಸ್ಟ್ ಇದೇ ಥರ ನೀವು ಈ ಕಡೆ ಒಂದು ಮಾಡ್ಕೊಳ್ತಾ ಹೋಗಿ. ಆವಾಗ ನಿಮಗೆ ನೀಟಾಗಿ ಸಿಗುತ್ತೆ. ಸೊ ಈ ಕಡೆ 5 ಬಂದರೆ ಈ ಕಡೆನೂ 5 ಬರುತ್ತೆ, ಆ ಥರ ಆಗುತ್ತೆ. ಈ ಕಡೆ ಎಲ್ಲ ಒಂದ್ಸರಿ ಮಾಡಿ ಈ ಕಡೆ ಎಲ್ಲ ಒಂದ್ಸರಿ ಮಾಡಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಮತ್ತು ಸ್ವಲ್ಪ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಕಡೆ ಮುಗಿಸಿದ್ಮೇಲೆ ಈ ಕಡೆಗೆ ಬರೋಣ. ಈಗ ಈ ಕಡೆ ಕೂಡ ನಾನು ಒಂದು ಸೆಕ್ಷನ್ನ ಸೇಮ್ ಅಲ್ಲಿ ಯಾವ ರೀತಿ ತಗೊಂಡು
ಅದೇ ರೀತಿ ಸೆಕ್ಷನ್ನ ತಗೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆದರೆ ಒಂದೇ ಸರಿಗೆ ನಿಮಗೆ ಬಂದಿಲ್ಲ ಅಂತಂದರೆ 2-3 ಸರಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಯಾಕಂತ ಅಂದರೆ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈ ರೀತಿ ಒಂದು ಸೆಕ್ಷನ್ನ ತಗೊಂಡು ಮತ್ತೆ 2 ಪಾರ್ಟಿಷನ್ನ ಮಾಡಿಕೊಂಡು ಮತ್ತೆ ಇದೇ ರೀತಿ ನೀವು ರೋಲ್ ಮಾಡ್ತಾ ಮಾಡ್ತಾ ಇಲ್ಲಿರುವಂಥ ನೋಡಿ, ಇಲ್ಲಿರುವಂಥ ಹೇರ್ನ ನಾನು ತಗೊಳ್ತಾ ಇದ್ದೀನಿ. ಈ ರೀತಿ ತಗೊಳ್ತಾ ಹಾಗೇ ರೋಲ್ ಮಾಡ್ತಾ ಮಾಡ್ತಾ ಬರಬೇಕಾಗತ್ತೆ. ನೋಡಿ, ಆಮೇಲೆ ನೀವು ಲಾಸ್ಟಲ್ಲಿ ಫುಲ್ ಮಾಡಬೇಕು. ಈಗ ಫಸ್ಟು ರೋಲ್ ಮಾಡ್ಕೊಳ್ಳಿ. ಈಗ ನೋಡಿ, ಇವಾಗ ಇಲ್ಲಿ ಇಟ್ಕೊಂಡು ನೀವು ಹೇರ್ ಪಿನ್ ಹಾಕಿದ್ಮೇಲೆ ಫುಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇವಾಗೇ ನೀವು ಮಾಡ್ಕೊಳ್ಬೇಕು. ಹಿಂಗೆ ಇಟ್ಕೊಂಡು ರೋಲ್ ಆದ ತಕ್ಷಣ ಹೀಗೆ ಸ್ವಲ್ಪ ಸ್ವಲ್ಪ ಈ ರೀತಿ ವಾಲ್ಯೂಮ್ಗೋಸ್ಕರ ನಾನು ಫುಲ್ ಮಾಡ್ತಾ ಇದ್ದೀನಿ. ಈಗ ನಾವು ಇಲ್ಲಿ ಒಂದು ಹೇರ್ ಪಿನ್ ಹಾಕ್ಕೊಳ್ಬೇಕಾಗತ್ತೆ. ಹೇರ್ ಪಿನ್ನು ನೋಡಿ ನಾನು ಯಾವ ರೀತಿ ಹಾಕ್ತಿದ್ದೀನಿ. ನಾನು ಹೇರ್ ಪಿನ್ನ ನೀವು ಹೆಂಗೆ ಯೂಸ್ ಮಾಡಬೇಕು ಅಂತ ಕೂಡ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಹೋಗಿ ನೋಡಿ. ಈಗ ಕಾಣಿಸ್ತಾ ಇಲ್ಲ ಹೇರ್ ಪಿನ್ನು. ಆ್ಯಕ್ಚುಲಿ ಇದು ಡಮ್ಮಿ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಈ ಒಂದು ಪೋರ್ಷನಲ್ಲಿ ಹೇರು ಸ್ವಲ್ಪ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ನಿಮಗೆ ಕಷ್ಟ ಆಗುತ್ತೆ. ಬಟ್ ರಿಯಲ್ ಹೇರ್ಗೆ ನೀವು ಹೇರ್ ಪಿನ್ಸ್ ಹಾಕೋದೆಲ್ಲ ಈಸಿ ಇರುತ್ತೆ. ಡಮ್ಮಿಗೆ ಹಾಕೋದಕ್ಕಿಂತ ನೀವು ರಿಯಲ್ ಹೇರ್ಗೆ ಹಾಕೋದೇ ಈಸಿ ಇರುತ್ತೆ. ಈಗ ನೆಕ್ಸ್ಟು ನೋಡಿ, ಇಲ್ಲಿ ನಾನು ನಿಮಗೆ ಡಾಲ್ನ ಸೈಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ತಗೊಳ್ತಾ ಇದ್ದೀನಿ ನಾನು ಇಷ್ಟು ಮಾತ್ರ ಸೆಕ್ಷನ್ನ ಇಷ್ಟಿಷ್ಟೇ ತಗೊಳ್ತಾ ಇದ್ದೀನಿ. ನಿಮ್ಗೀಗ ಗೊತ್ತಾಗುತ್ತೆ ಅನಿಸುತ್ತೆ. ಆಮೇಲೆ ಇಲ್ಲಿಂದ ನಾವು ರೋಲ್ ಮಾಡ್ತಾ ಮಾಡ್ತಾ ಇದನ್ನೇ ಒಂದೊಂದೇ ತಗೊಳ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದರೆ ನೆನಪಿರಲ್ಲ. ನೀವು ಇದೇ ಅಲ್ಲ, ಒಂದು ಸಿಂಪಲ್ ಹೇರ್ ಸ್ಟೈಲು ಅಷ್ಟೇ, ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೆನಪಿರಲ್ಲ. ಸೊ ಪ್ರತಿಯೊಂದು ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಒಂದ್ಸರಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಈಸಿಯಾಗಿ ಮರ್ತೋಗಲ್ಲ. ಆ ರೀತಿ ಇರುತ್ತೆ ಹೇರ್ ಸ್ಟೈಲ್ಸ್ ಎಲ್ಲಾನು. ಈಗ ಸೇಮ್ ಅದೇ ಪ್ರೊಸೀಜರಲ್ಲೇ ನಾನು ಮತ್ತೆ ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮಗೆ ಈ ಒಂದೇ ಪಾಯಿಂಟಲ್ಲಿ ಅರ್ಥ ಆಗಬೇಕು ಅಂತ ಏನಿಲ್ಲ. ನಿಮ್ಗೆ ನೋಡ್ತಾ ಈ ಒಂದು ನೆಕ್ಸ್ಟ್ ಮಾಡ್ತೀನಲ್ವಾ, ಅದರಲ್ಲೂ ಕೂಡ ನಿಮಗೆ ಟೆಕ್ನಿಕ್ಸ್ ಗೊತ್ತಾಗ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಥರ ಮೈಂಡಿಗೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಫುಲ್ ನೋಡಿ. ನಿಮಗೆ ಫಾರ್ ಎಕ್ಸಾಂಪಲು ಈ ಒಂದು ಸೆಕ್ಷನ್ ಮಾಡೋವಾಗ ಹೋಗ್ಬೋದು ತಲೆಗೆ, ಇಲ್ಲ ನೆಕ್ಸ್ಟ್ ಸೆಕ್ಷನಾಗಿ ಮಾಡೋವಾಗ ಹೋಗ್ಬೋದು. ಸೊ ಆ ರೀತಿ ನೀವು ಫುಲ್ ನೋಡಿ. ಕಷ್ಟ ಅಂತ ಬಿಟ್ಬಿಡ್ಬೇಡಿ. ಇದು ಆ್ಯಕ್ಚುಲಿ ತುಂಬ ಈಸಿ ಇದೆ. ಟೆಕ್ನಿಕ್ಸ್ ಮಾತ್ರ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡ್ರೆ ನೀವು ಒಂದು ಬ್ಯೂಟಿಫುಲ್ ಹೇರ್ ಸ್ಟೈಲ್ನ ಮಾಡ್ಬೋದು. ಈಸಿ ಅಂತಲೇ ಹೇಳ್ಬೋದು. ಇದು ಈಸಿಯಷ್ಟೇ ಇದೆ ಆ್ಯಕ್ಚುಲಿ. ನೋಡೋದಕ್ಕೆ ಮಾತ್ರ ಸ್ವಲ್ಪ ಆ ರೀತಿ ಅನಿಸುತ್ತೆ ಅಷ್ಟೇ. ನೋಡಿ, ಸ್ವಲ್ಪ ನಾನು ಮತ್ತೆ ಫುಲ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ಹೇರ್ ಪಿನ್ ಹಾಕ್ಕೊಳ್ಬೇಕು ಸೇಮ್ ಅದೇ ರೀತಿ. ನೆಕ್ಸ್ಟು ನೋಡಿ, ಅದೇ ರೀತಿ ಇಲ್ಲಿ ಹೇರ್ ಪಿನ್ ಹಾಕಿದ್ದೀನಿ. ಇಲ್ಲಿಂದ ನಾನು ಈ ಕಡೆ ಹೇರ್ ಪಿನ್ ಹಾಕೋವಾಗ ಹಿಂಗೆ ಹಾಕ್ತಾ ಇದ್ದೀನಿ. ನೀವು ಫುಲ್ ಇಂಟು ಹಾಕಬೇಡಿ. ಈ ಕಡೆ ಹಾಕೋವಾಗ ನೀವು ಇದೇ ಪೋರ್ಷನಲ್ಲಿ ಹಾಕಬೇಕು. ಫುಲ್ ಇಂಟುನೂ ಹಾಕಬೇಡಿ. ಯಾಕಂತ ಅಂದರೆ ಇಲ್ಲಿ ನಮಗೆ ಹೇರ್ ಪಿನ್ ಶೋ ಆಗಬಾರ್ದು. ಆ ರೀತಿ ನೀವು ಇಲ್ಲಿ ಹೇರ್ ಸ್ಟೈಲ್ನ ಮಾಡಬೇಕಾಗುತ್ತೆ. ಅಂದರೆ ನೀವು ಹೇರ್ ಪಿನ್ ಹಾಕೋ ಆ್ಯಂಗಲ್ಲು ಇಲ್ಲಿ ಹಾಕೋವಾಗ ಈ ರೀತಿ ಹಾಕಬೇಕು, ಈ ಕಡೆ ಬಂದಾಗ ಈ ರೀತಿ ಹಾಕಬೇಕು. ಓಕೆನಾ? ಈಗ ನೆಕ್ಸ್ಟು ಈ ಕಡೆನೂ ಸೇಮ್ ಅದೇ ರೀತಿ ಸೆಕ್ಷನ್ನ ತಗೊಂಡು ಅದೇ ರೀತಿ ರೋಲ್ ಮಾಡ್ತಾ ಬರಬೇಕು. ಇಲ್ಲಿ ಇರುವಂಥ ಎಕ್ಸ್ಟ್ರಾ ಹೇರ್ನು ನಾವು ರೋಲ್ಗೆ ಸೇರಿಸ್ಕೊಳ್ಬೇಕು. ಓಕೆನಾ? ಸೊ ಆಗಲೇ ವಾಲ್ಯೂಮ್ ಬರಬೇಕು. ಮತ್ತೆ ಫುಲ್ ಮಾಡಬೇಕು, ಹೇರ್ ಪಿನ್ ಮಾಡಬೇಕು ಅಷ್ಟೇ. ತುಂಬ ಈಸಿ ಇದೆ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಬೇಕಿದ್ರೆ ನೋಡಿ ಈ ರೀತಿ ಫುಲ್ ಮಾಡಿಕೊಂಡು ಮತ್ತೆ ಹೇರ್ ಪಿನ್ಸ್ ಹಾಕ್ಕೊಳ್ಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಈಗ ಮತ್ತೆ ಇನ್ನೊಂದು ಸೆಕ್ಷನ್ನ ತಗೊಳ್ಳೋಣ. ಇದು ಲಾಸ್ಟ್ ಸೆಕ್ಷನ್ನು. ಇಲ್ಲಿ ಆ್ಯಕ್ಚುಲಿ ಈ ಕಡೆ 3 ಆಗಿದೆ, 4 ಬರುತ್ತೆ. ಅವಾಗ ಈ ಕಡೆ 4, ಈ ಕಡೆ 4. ನೀವೇನಾದರೂ ಒಂದೇ ಸರಿ ಮಾಡಿಬಿಟ್ರೆ ಸೆಕ್ಷನ್ಗಳು ಮಿಸ್ ಆಗುತ್ತೆ. ಸೊ ಅವಾಗ ಈ ಕಡೆ 5 ಬರೋದು, ಈ ಕಡೆ 4 ಬರೋದು, ಆ ರೀತಿ ಆಗಿಬಿಡುತ್ತೆ. ಸೊ ಅದಕ್ಕೆ ನೀವು ಎರಡೂ ಸೈಡು ಕೂಡ ಮಾಡ್ತಾ ಹೋಗಿ ಈಕ್ವಲ್ ಆಗಿ. ಈಗ ಮತ್ತೆ ಸೇಮ್ ಅದೇ ಪ್ರೊಸೀಜರೇ ಮಾಡ್ಕೊಳ್ತಾ ಇದ್ದೀನಿ. ರೋಲ್ ಮಾಡ್ತಾ ಇದ್ದೀನಿ.
ನೋಡಿ ಈಗ ಲಾಸ್ಟ್ ಸೆಕ್ಷನ್ ರೋಲ್ ಮಾಡುವಾಗ ನಾನು ಯಾವ ರೀತಿ ತಗೊಳ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಇಲ್ಲಿ ಸೆಕ್ಷನ್ನ ತಗೊಂಡ್ಮೇಲೆ ನೋಡಿ ಇಲ್ಲಿ ನಾನು ಯಾವ ರೀತಿ ಎಕ್ಸ್ಟ್ರಾ ಹೇರ್ನ ತಗೊಳ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಇಲ್ಲಿರುವಂಥ ಹೇರ್ನ ಕೂಡ ನಾನು ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಜಸ್ಟ್ ಹಿಂಗೆ ಹೋಗ್ಬಿಟ್ಟೆ. ಇಲ್ಲಿ ನಾನು ಇಲ್ಲಿ ಎಕ್ಸ್ಟ್ರಾ ಮಿಕ್ಕಿರೋದು ಲಾಸ್ಟ್ ಸೆಕ್ಷನಲ್ಲಿ ಈ ರೀತಿ ನಾವು ತಗೊಳ್ಬೇಕಾಗತ್ತೆ. ಎಲ್ಲ ಹೇರ್ನು ತಗೊಂಡು ರೋಲ್ ಮಾಡ್ತಾ ಮಾಡ್ತಾ ಬರಬೇಕು ಇಲ್ಲಿ ತನಕ. ಇದು ನಮಗೆ ಬ್ರೈಡ್ ಮಾಡೋದಕ್ಕೆ ಹೋಗುತ್ತೆ, ಮೆಸ್ಸಿ ಬ್ರೈಡ್ ಮಾಡೋದಕ್ಕೆ. ಈಗ ನಮಗೆ ಈ ರೀತಿ ಬರುತ್ತೆ ನೋಡಿ. ಇದನ್ನು ಲೈಟಾಗಿ ಫುಲ್ ಮಾಡ್ಕೊಳ್ಳಿ, ಲೈಟಾಗಿ ಫುಲ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತೆ ಇಲ್ಲಿ ಹೇರ್ ಪಿನ್ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ ಈ ರೀತಿ ಹೇರ್ ಪಿನ್ ಹಾಕ್ಕೊಳ್ಳಿ. ಈಗ ಒಂದು ಸೈಡ್ ಮುಗೀತು ಫುಲ್ಲು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ಸೈಡು ಸೇಮ್ ಅದೇ ರೀತಿ ಮಾಡ್ತೀವಿ. ಈಗ ಈ ಕಡೆ ಕೂಡ ಸೇಮ್ ಹಾಗೇನೆ ಸೇಮ್ ಅದೇ ರೀತಿ ತಗೊಳ್ಳಿ. ಸೆಕ್ಷನ್ನ ತಗೊಂಡು ಒಂದು 2 ಪಾರ್ಟಿಷನ್ ಆಗಿ ಮಾಡಿಕೊಂಡು ಫಸ್ಟ್ ಯಾವುದೇ ರೀತಿ ಸಿಕ್ಕಿರಬಾರ್ದು. ಯಾವುದೇ ಹೇರ್ ಸ್ಟೈಲ್ ಮಾಡೋವಾಗೂ ಅಷ್ಟೇ ಒಂದೊಂದು ಸೆಕ್ಷನ್ನು ಹಿಂಗೆ ನೀವು ಕೂಮ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ರೀತಿ 2 ಸೆಕ್ಷನ್ ಆಗಿ ಮಾಡ್ಕೊಳ್ಳಿ. ಮತ್ತು ಇದನ್ನು ರೋಲ್ ಮಾಡೋದು ಅಷ್ಟೇ. ಮತ್ತು ಇಲ್ಲಿರುವಂಥ ಎಕ್ಸ್ಟ್ರಾ ಹೇರ್ನ ಕೂಡ ತಗೊಂಡು ಒಂದೊಂದೇ ರೋಲ್ ಮಾಡ್ತಾ ಬರಬೇಕು. ಸೇಮ್ ನಾವು ಆ ಸೈಡ್ ಯಾವ ರೀತಿ ಮಾಡೋದು ಅದೇ ರೀತಿ ರೋಲ್ ಮಾಡ್ತಾ ಬರಬೇಕಾಗುತ್ತೆ. ರೋಲ್ ಆದಮೇಲೆ ಫುಲ್ ಮಾಡಬೇಕು, ಹೇರ್ ಪಿನ್ ಹಾಕಬೇಕು ಅಷ್ಟೇ. ತುಂಬ ಈಸಿ ಇದೆ, ಟ್ರೈ ಮಾಡಿ. ಮತ್ತು ಬ್ಯೂಟಿಫುಲ್ ಹೇರ್ ಸ್ಟೈಲ್ ಅಂತಲೂ ಹೇಳ್ಬೋದು. ನೋಡಿ ಈಗ ಒಂದೊಂದೇ ಫುಲ್ ಮಾಡ್ತಾ ಬನ್ನಿ. ಹೇರ್ ಪಿನ್ ಹಾಕ್ಕೊಳ್ಬೇಕಾಗತ್ತೆ. ಕೆಲವೊಂದು ಸರಿ ಲೂಸ್ ಅಂತ ಅನಿಸಿದ್ರೆ, ಯಾಕಂದರೆ ಈ ಸೆಕ್ಷನ್ಸ್ ಎಲ್ಲ ಲೂಸ್ ಅನಿಸಲ್ಲ. ಇದು ಮಾತ್ರ ಸ್ವಲ್ಪ ಹೇರ್ ಜಾಸ್ತಿ ಇರುತ್ತೆ ಅಲ್ವಾ ಲಾಸ್ಟಲ್ಲಿ, ಆವಾಗ 2 ಹೇರ್ ಪಿನ್ಸ್ನ ಹಾಕ್ಕೊಳ್ಳಿ. ಲೂಸ್ ಅನಿಸಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ನೋಡಿ ಓವರ್ ಆಲ್ ಹೇರ್ ಸ್ಟೈಲು ಈ ರೀತಿಯಾಗಿ ಬಂತು. ಈಗ ನಾವು ಇಲ್ಲಿ ಮೆಸ್ಸಿ ಬ್ರೈಡ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಈಗ ನೋಡಿ ಫಸ್ಟು ಇಲ್ಲಿರುವಂಥ ಸೆಕ್ಷನ್ನ ತಗೊಳ್ಳಿ. ಇಲ್ಲಿರುವಂಥ ಸೆಕ್ಷನ್ನ ತಗೊಂಡು 2 ಪಾರ್ಟಿಷನ್ ಮಾಡ್ಕೊಳ್ಳಿ. ನೋಡಿ ನಾನು ಈ ಸೆಕ್ಷನ್ ಮತ್ತು ಈ ಸೆಕ್ಷನ್ನ ತಗೊಳ್ತಾ ಇದ್ದೀನಿ. ಸೆಂಟರಲ್ಲಿ ಇದು ಬಿಡ್ತಾ ಇದ್ದೀನಿ. ಓಕೆನಾ? ನೋಡಿ ಇಲ್ಲಿ ಹೇರ್ ಪಿನ್ನು ನಾನು ಇಲ್ಲಿ 2 ಹಾಕ್ತೆ ಅಲ್ವಾ, ಇಲ್ಲಿ ಒಂದೇ ಹಾಕಿದ್ದೆ, ಲೂಸ್ ಆಗಿದೆ. ಲಾಸ್ಟ್ ಸೆಕ್ಷನಲ್ಲಿ ಮಾತ್ರ ನೀವು 2 ಹೇರ್ ಪಿನ್ನ ಯೂಸ್ ಮಾಡಿ. ಓಕೆನಾ? ಈಗ ನಾನು ಇಲ್ಲಿ ನೋಡಿ ಇಲ್ಲಿರುವಂಥ ಹೇರ್ನ 2 ಪಾರ್ಟಿಷನ್ ಆಗಿ ಮಾಡಿಕೊಂಡು ಇಲ್ಲಿ ಇದು ಸೆಂಟರ್ಗೆ ಹಿಂಗೆ ಹೋಗಿದೆ, ಆ ಕಡೆ ಈ ಕಡೆ ಇರೋದು ಈ ರೀತಿ ಇದೆ. 2 ಪಾರ್ಟಿಷನ್ ಆಗಿ ಮಾಡಿಕೊಂಡು ಒಂದ್ಸರಿ ನೀಟಾಗಿ ಕೂಮ್ ಮಾಡ್ಕೊಳ್ಳಿ. ಮತ್ತು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಹೋಲ್ ಇರುತ್ತೆ ಅಲ್ವಾ, ಈ ಸೆಂಟರಲ್ಲಿ ಹೋಲಲ್ಲಿ ನೀಟಾಗಿ ಸಿಕ್ಕಾಗದೇ ಇರೋ ರೀತಿ ನಾವು ತಗೊಳ್ಬೇಕಾಗತ್ತೆ. ಫಸ್ಟು ನೋಡಿ ಇಲ್ಲಿರುವಂಥ ಹೇರ್ನ ಈ ರೀತಿ ಫಿನಿಶಿಂಗ್ ಆಗಿ ರೋಲ್ ಮಾಡಿ ಇಲ್ಲಿ ಒಳಗೆ ನೀವು ತಗೊಳ್ಬೇಕು. ಆವಾಗ ನೀಟಾಗಿ ಬರುತ್ತೆ. ಹಾಗೆ ತಗೊಂಡ್ಬಿಟ್ರೆ ನಿಮಗೆ ಸಿಕ್ಕಾಗೋ ರೀತಿ ಆಗುತ್ತೆ. ಈ ರೀತಿ ಆದಮೇಲೆ ಈ ಒಂದು ಹೇರ್ ಸ್ಟೈಲ್ ಎಲ್ಲನೂ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತಂದರೆ ಈ ರೀತಿ ಹೋಲ್ಡಿಂಗ್ ಸ್ಪ್ರೇ ಬರುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಒಂದ್ಸರಿ ಚೆಕ್ ಮಾಡಿ, ಬೇಕಿದ್ರೆ ಪರ್ಚೇಸ್ ಮಾಡಿ. ಈಗ ನಾನು ಡಮ್ಮಿಗೆ ನಂಗೆ ಲಾಂಗ್ ಲಾಸ್ಟಿಂಗ್ ಬೇಡ, ನಾನು ಬೇರೆ ಹೇರ್ ಸ್ಟೈಲ್ಸ್ ಕೂಡ ಮಾಡಬೇಕಲ್ವ ಮುಂದೆ. ಸೊ ಅದಕ್ಕೋಸ್ಕರ ಹೇರ್ ಸ್ಪ್ರೇ ಮಾಡ್ತಾ ಇಲ್ಲ. ನಿಮಗೆ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತಂದರೆ ಈ ರೀತಿ ನೀವು ಹೇರ್ ಸ್ಪ್ರೇನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನೀವು ಇಲ್ಲಿ ನೋಡಿ ಇಲ್ಲಿ ಪುಲ್ ಮಾಡ್ತೀರಲ್ವಾ, ಇಲ್ಲಿ ಪುಲ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಸೆಕ್ಷನ್ನು ಕೂಡ ನೀವು ಈ ರೀತಿ ಸ್ಪ್ರೇ ಮಾಡ್ತಾ ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ ಫಿನಿಶಿಂಗು. ಓಕೆನಾ? ಈ ರೀತಿ ನಾನು ಜಸ್ಟ್ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ಪ್ರೇ ಮಾಡ್ಕೊಳ್ತಾ ನೀವು ಒಂಚೂರು ಫಿನಿಶಿಂಗ್ ಕೊಟ್ಕೊಳ್ಳಿ. ಹಿಂಗೆ
ತುಂಬ ಚೆನ್ನಾಗಿ ಕಾಣುತ್ತೆ. ಇದಾದಮೇಲೆ ಹೋಲ್ಡಿಂಗ್ ಸ್ಪ್ರೇ ಆದಮೇಲೆ ನೀವು ಈ ರೀತಿಯಾದಂಥ ಸ್ಪ್ರೇ ಬರುತ್ತೆ. ಇದು ಶೈನ್ ಸ್ಪ್ರೇ ಅಂತ ಹೇಳ್ತೀವಿ, ಫಿನಿಶಿಂಗ್ ಸ್ಪ್ರೇ ಅಂತ ಕೂಡ ಕರಿತೀವಿ. ಈ ಫಿನಿಶಿಂಗ್ ಸ್ಪ್ರೇನ ಹಾಕಿದಾಗ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಬೇಬಿ ಹೇರ್ಸ್ ಎಲ್ಲ ನೀಟಾಗಿ ಈ ರೀತಿ ಎತ್ಕೊಳ್ಳೋ ಥರ ಕಾಣಿಸಲ್ಲ, ನೀಟಾಗಿ ಒಳಗೆ ಫೋಲ್ಡ್ ಆಗಿರೋ ಥರ ನೀಟಾಗಿ ಕಾಣಿಸುತ್ತೆ. ಓಕೆನಾ? ಈಗ ನಾನು ಆಗ್ತಾ ಇಲ್ಲ, ಯಾಕಂತ ಅಂದರೆ ಈ ಸ್ಪ್ರೇಸ್ ಎಲ್ಲ ಮಾಡಿದ್ರೆ ಮತ್ತೆ ನಾನು ಡಮ್ಮಿನ ಹೇರ್ ವಾಶ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಯೂಸ್ ಮಾಡುವಾಗ ಅದಕ್ಕೋಸ್ಕರ ಮತ್ತೆ ಇಲ್ಲೂ ಕೂಡ ನೋಡಿ ಪುಲ್ಲಿಂಗ್ ಟೆಕ್ನಿಕ್ಸೇ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಸೇಮ್. ಈಗ ನೆಕ್ಸ್ಟ್ ಸ್ಟೆಪ್ಪು, ಇಲ್ಲಿ ಆ ಕಡೆ ಈ ಕಡೆ ನಾವು ಹೇರ್ನ ತಗೊಳ್ತಾ ಇದ್ದೀವಿ. ನೋಡ್ಕೋಬೇಕು, ಇಲ್ಲಿ ಜಾಸ್ತಿ ಏನಾದರೂ ನಿಮಗೆ ಡಿಫ್ರೆನ್ಸ್ ಅನಿಸ್ತು ಅಂತಂದರೆ ಫಸ್ಟ್ ಇಲ್ಲೇ ತಗೊಳ್ಳಿ, ಆಮೇಲೆ ಲಾಸ್ಟ್ ಒಂದು ತಗೊಳ್ಳಿ. ಓಕೆನಾ? ಇಲ್ಲಿ ನೋಡಿ ಆ ಕಡೆ ಈ ಕಡೆ ನಾನು ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀನಿ. ಯಾಕಂತಂದರೆ ಇಲ್ಲಿಂದ ಇಲ್ಲಿಗೆ ತೊಗೊಂಡಾಗ ಸ್ವಲ್ಪ ಜಾಸ್ತಿ ದೂರದಿಂದ ತಗೊಳ್ಳೋ ಥರ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನೀವು ಹೇರ್ ಸ್ಟೈಲು ಯಾಕೆ ಮಾಡುವಾಗ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಬೋದು. ಯಾಕಂತಂದರೆ ಎಲ್ರದ್ದು ಒಂದೇ ಮೆಷರ್ಮೆಂಟ್ ಇರಲ್ಲ. ಇವಾಗ ಆ್ಯಕ್ಚುಲಿ ಈ ಒಂದು ಹೆಡ್ ಮೆಷರ್ಮೆಂಟ್ ಚೇಂಜ್ ಇರುತ್ತೆ ಅಲ್ವಾ. ಸೊ ಅವಾಗ ನಿಮಗೆ ಒಂದೇ ಮೆಥಡ್ ಅಂತ ಅಲ್ಲ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ, ನೀವೇ ಮಾಡ್ತಾ ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ಓನ್ ಐಡಿಯಾಸ್ ಬರುತ್ತೆ. ನಾವು ಎಷ್ಟು ಪಾರ್ಟಿಷನ್ನ ತೊಗೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ನೋಡಿ, ಇಲ್ಲೂ ಕೂಡ ಅಷ್ಟೇ ಪುಲ್ಲಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡಬೇಕಾಗತ್ತೆ. ಈ ರೀತಿ ಫುಲ್ ಮಾಡ್ಕೊಳ್ಬೇಕು. ಓಕೆನಾ? ನೆಕ್ಸ್ಟ್ ನಾವು ಮಿಕ್ಕಿತ್ತಲ್ವ ಸೆಕ್ಷನ್ನು, ಅದನ್ನು ನಾವು ಇಲ್ಲಿ ತಗೊಳ್ತಾ ಇದ್ದೀವಿ. ಓಕೆನಾ? ಒಂದು ಸರಿ ಕೂಮ್ ಮಾಡ್ಕೊಳ್ಳಿ. ಕೂಮ್ ಮಾಡಿಕೊಂಡು ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕಿ ಸೇಮ್ ಅದೇ ಕಂಟಿನ್ಯೂ ಆಗ್ತಾ ಬರುತ್ತೆ. ಆಮೇಲೆ ಒಳಗಿಂದ ಈ ಒಂದು ಹೇರ್ನ ಈ ರೀತಿ ರೋಲ್ ಮಾಡಿಕೊಂಡು ಮತ್ತೆ ಫುಲ್ ಮಾಡಬೇಕು. ಈ ಫುಲ್ ಮಾಡೋದು ಅಷ್ಟೇ ಒಂದು 2-3 ಸರಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬರುತ್ತೆ. ಫಸ್ಟ್ಗೆ ನೀವು ಎಲ್ಲ ಫುಲ್ ಮಾಡಿಬಿಡ್ತೀರಾ ಪ್ರಾಕ್ಟೀಸ್ ಮಾಡೋವಾಗ. ಸೊ ಅದೆಲ್ಲ ತಪ್ಪಾದ್ರೇ ಅಲ್ವಾ ಕಲಿಯೋದು. ಸೊ ತಪ್ಪು ಮಾಡಿ ನೀವೆಲ್ಲ ಪ್ರಾಕ್ಟೀಸ್ ಮಾಡೋವಾಗೆ ತಪ್ಪು ಮಾಡಿ ಕ್ಲೈಂಟ್ ಮೇಲೆ ಹೋದಾಗ ನೀವು ಪರ್ಫೆಕ್ಟಾಗಿ ಕಲ್ತಿರಬೇಕು. ಓಕೆನಾ? ನೀವು ಪ್ರಾಕ್ಟೀಸ್ ಮಾಡುವಾಗೆ ಏನೇ ಇವಾಗ ಮಿಸ್ಟೇಕ್ ಆದರೂ ಕೂಡ ನೀವು ಇಲ್ಲೇ ಸರಿ ಮಾಡ್ಕೊಳ್ಳಿ, ಮತ್ತೆ ಅದು ರಿಪೀಟ್ ಆಗಬಾರ್ದು. ಮಿಸ್ಟೇಕ್ ಆಗೋದು ಕಾಮನ್ನು, ಬಟ್ ರಿಪೀಟ್ ಮಾಡ್ಕೊಳ್ಬಾರ್ದು ಅಷ್ಟೇ. ಒಂದು ಸರಿ ಮಿಸ್ಟೇಕ್ ಮಾಡಿದ್ರೆ ನೀವು ಅದನ್ನು ಲೈಫ್ ಟೈಮು ನೀವು ಆ ಮಿಸ್ಟೇಕ್ನ ಮಾಡಬಾರ್ದು. ಆ್ಯಕ್ಚುಲಿ ಅದು ಮೈಂಡಲ್ಲಿ ಇರುತ್ತೆ, ನಾನು ಈ ಮಿಸ್ಟೇಕ್ ಮಾಡಿದ್ದೆ ಅಂತ ನಿಮ್ಗೆ ಲೈಫ್ ಲಾಂಗ್ ಮೈಂಡಲ್ಲಿರುತ್ತೆ. ನಾನು ಕಲಿಯೋ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ, ಮೇಕಪ್ ಆರ್ಟಿಸ್ಟು ಮತ್ತು ಹೇರ್ ಸ್ಟೈಲಿಸ್ಟ್ ಎಲ್ಲರೂ, ನಾನು ಕಲಿಯೋವಾಗ ಈ ಒಂದು ಮಿಸ್ಟೇಕ್ ಮಾಡಿದ್ದೆ ಅಂತ ಅವ್ರು ಕ್ಲಾಸಸ್ ಮಾಡೋವಾಗ ಕೂಡ ಹೇಳ್ತಾ ಇರ್ತಾರೆ. ಯಾಕಂತಂದರೆ ಆ ಮಿಸ್ಟೇಕ್ಗಳು ಮರ್ತೋಗಲ್ಲ. ಅದಕ್ಕೋಸ್ಕರ ನೀವೇನೇ ಮಿಸ್ಟೇಕ್ ಇದ್ದರೂ ಪ್ರಾಕ್ಟೀಸ್ ಟೈಮಲ್ಲೇ ಮಾಡಿ ಹಂಗೆ ತಿದ್ಕೊಂಡು ಅದನ್ನು ನೀಟಾಗಿ ಕಲ್ತ್ಕೊಳ್ಳಿ. ಸೇಮ್ ನೋಡಿ, ಇಲ್ಲೂ ಕೂಡ ಪುಲ್ಲಿಂಗ್ ಟೆಕ್ನಿಕ್ಸೇ ಯೂಸ್ ಆಗ್ತಾ ಇದೆ. ಇಲ್ಲಿರುವಂಥ ಹೇರ್ ಎಲ್ಲನೂ ಕೂಡ ಸೇಮ್ ಅದೇ ರೀತಿ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಇನ್ನು ನೋಡಿ, ಫುಲ್ ಫಿನಿಶ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಲಾಸ್ಟಲ್ಲಿ ಇರುವಂಥ ಹೇರ್ನ ಹೀಗೆ ರಬ್ಬರ್ ಬ್ಯಾಂಡ್ ಹಾಕಿ ಕೂಡ ಬಿಡ್ಬೋದು, ಇಲ್ಲ ಅಂತಂದರೆ ಕರ್ಲ್ಸ್ ಮಾಡ್ಬೋದು. ಕರ್ಲ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗು. ನಾನು ನಿಮಗೆ ಹೇಗೆ ಮಾಡೋದು ಕರ್ಲ್ಸ್ ಅಂತ ತೋರಿಸ್ತೀನಿ. ಇಲ್ಲಿರುವಂಥ ಹೇರ್ನ ನೋಡಿ ಸ್ವಲ್ಪನೇ ಈ ರೀತಿ ತಗೊಳ್ಳಿ. ಈ ರೀತಿ ಮಾಮೂಲಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕರ್ಲ್ಸ್ ಮಾಡೋದು ಹೇಳ್ಕೊಟ್ನಲ್ಲ, ಅದೇ ಮೆಥಡಲ್ಲೇ ಕರ್ಲ್ಸ್ ಮಾಡಿ. ಇದನ್ನ ನೀವು ಈ ಕಡೆ ಮಾಡುವಾಗ ರೈಟ್ ಸೈಡೇ ಮಾಡಬೇಕು, ಲೆಫ್ಟ್ ಸೈಡೇ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಮಾಡುವಾಗ ನಿಮ್ಗೆ ಹೆಂಗೆ ಕಂಫರ್ಟ್ ಆದರೆ ಹಂಗೆ ಮಾಡಿ, ರಫ್ ಆಗಿ ಮಾಡಿದ್ರು ನಡೆಯುತ್ತೆ. ಓಕೆನಾ? ಒಟ್ಟಿನಲ್ಲಿ ಇಲ್ಲಿ ನಮಗೆ ಬೌನ್ಸಿಯಾಗಿ ಕಾಣಬೇಕು. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ನಾವು ಮಾಡ್ತಾ ಇದ್ದೀವಿ ಅಷ್ಟೇ, ಇಲ್ಲೇನು ನಮ್ಗೆ ಅಂಥ ಶೋ ಆಗೋದಿಲ್ಲ. ಬಟ್ ಈ ಒಂದು ಕರ್ಲ್ಸ್ ಮಾಡೋದ್ರಿಂದ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಶೋ ಆಗುತ್ತೆ. ಜಸ್ಟ್ ಹಿಂಗೆ ಬಿಡೋದಕ್ಕಿಂತ ಇಲ್ಲಿ ಕರ್ಲ್ಸ್ ಮಾಡೋದ್ರಿಂದ ಒಂದು ಕುಚ್ ಥರ ಫೀಲ್ ಆಗುತ್ತೆ ನೀಟಾಗಿ. ಈ ಕಡೆ ಮಾಡುವಾಗ ಈ ಕಡೆ ಬಂದು ಮಾಡಿ, ಆ ಕಡೆ ಮಾಡುವಾಗ ಆ ಕಡೆ ನಿಂತ್ಕೊಂಡು ಮಾಡಿ. ಆ್ಯಂಗಲ್ಸ್ನ ನೋಡಿ ನಾನು ಯಾವ ರೀತಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ನಾನು ಹೇಗೆ ಮಾಡ್ತೀನೋ ಅದೇ ರೀತಿ ಕರ್ಲ್ಸ್ ಮಾಡಿ.
ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನಾವು ಹಂಗೆ ಬಿಡೋದಕ್ಕೂ ಇಲ್ಲಿ ಕರ್ಲ್ಸ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ನೋಡಿ. ಹೇರ್ ಸ್ಟೈಲ್ ಲುಕ್ ವೈಸ್ ಹೆಂಗೆ ಚೇಂಜ್ ಆಗುತ್ತೆ. ಒಂದು ಚಿಕ್ಕ ಚಿಕ್ಕ ಪಾಯಿಂಟ್ ಕೂಡ ಹೇರ್ ಸ್ಟೈಲ್ ಆಗಲಿ ಮೇಕಪ್ಪಲ್ಲಾಗಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಕೂಡ ನಾವು ಬಿಡಬಾರ್ದು. ಆಗಲೇ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ. ಇನ್ನು ಇಲ್ಲಿ ನೀವು ಏನಾದರೂ ಬ್ರೋಚಸ್ ಹಾಕ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಈಗೆಲ್ಲ ಲೋಟಸ್ ಡಿಸೈನ್ ಎಲ್ಲ ಮಾಡ್ತಾ ಇದ್ದಾರಲ್ವಾ, ಇಲ್ಲಿ ನೀವು ಸುತ್ತ ನೀವು ಮಲ್ಲಿಗೆ ದಿಂಡು ಇಟ್ಬಿಟ್ಟು ಮಧ್ಯ ಲೋಟಸ್ ಇಟ್ಬಿಟ್ಟು ಕೂಡ ನೀವು ಡಿಸೈನ್ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ಟ್ರೆಡಿಷ್ನಲ್ ಆಗಿ ಕಾಣುತ್ತೆ. ಇಲ್ಲ ಅಂತಂದರೆ ನೀವು ಬ್ರೋಚಸ್ ಬೇಕಾದರೂ ಇಡ್ಬೋದು. ಈಗ ನಾನು ಒಂದು ಬ್ರೋಚ್ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಬೇಕಿದ್ದರೂ ಇಲ್ಲಿ ಇಟ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ ಐಡಿಯಾ ಬರ್ತಾ ಇರುತ್ತೆ. ಇಲ್ಲ ಅಂತಂದರೆ ಇದು ಆ್ಯಕ್ಚುಲಿ ಈ ರೀತಿ ಎಲ್ಲ ಹಾಕೋದಕ್ಕೆ ಹೋಗಬೇಡಿ, ಯಾಕಂತಂದರೆ ಈ ಎಲ್ಲ ಹೇರ್ ಸ್ಟೈಲು ಹೈಡ್ ಆಗಿಬಿಡುತ್ತೆ ಇದರಲ್ಲಿ. ಆ ರೀತಿ ನೀವು ಇನ್ನೂ ಒಂಥರ ಹೇರ್ ಸ್ಟೈಲ್ಸ್ ಎಲ್ಲ ಹಾಕ್ಬೋದು. ಮುಂದೆ ಮುಂದೆ ನಾನು ನಿಮ್ಗೆ ಅದು ಕೂಡ ತೋರಿಸ್ತೀನಿ. ಸೊ ಸ್ವಲ್ಪ ಇದನ್ನು ಈ ರೀತಿ ರೋಲ್ ಮಾಡಿಬಿಟ್ಟು ಹಿಂಗೆ ಇಟ್ಟು ಹಾಕ್ಕೊಳ್ಳಿ ನೋಡಿ. ಅವಾಗ ಹೇರ್ ಸ್ಟೈಲು ಶೋ ಆಗಬೇಕು ನಮಗೆ. ನಮ್ಮದು ಹೈಡ್ ಆಗೋ ಥರ ನಾವು ಬ್ರೋಚಸ್ನ ಹಾಕಬಾರ್ದು. ಹೇರ್ ಸ್ಟೈಲ್ಸ್ನ ಇಲ್ಲಿ ಒಂದು ಹೇರ್ ಪಿನ್ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ತು. ಇನ್ನು ನಿಮ್ಗೇನಾದರೂ ಪರ್ಲ್ ಬೇಕಿದ್ರೆ ಇಲ್ಲಿ ಪರ್ಲ್ಗಳನ್ನ ಇಡ್ಬೋದು. ಸ್ಟಿಕ್ ಮಾಡುವಂಥ ಪರ್ಲ್ಸ್ ಕೂಡ ಸಿಗುತ್ತೆ ನಿಮಗೆ, ಹೊರಗಡೆ ತೊಗೊಳ್ಬೋದು. ಇಲ್ಲ ಅಂತಾರೆ ಈ ರೀತಿ ನಾವು ಈ ರೀತಿ ಹಿಂಗೆ ಯು ಪಿನ್ಸ್ ಥರ ಬರುತ್ತೆ, ಅದನ್ನು ಹಾಕೋದು ಕೂಡ ನೀವು ತೊಗೊಳ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಹೇರ್ ಸ್ಟೈಲ್ ಅಂತ. ತುಂಬ ಚೆನ್ನಾಗಿ, ಇನ್ನು ರಿಯಲ್ ಹೇರ್ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಈ ಒಂದು ಹೇರ್ ಸ್ಟೈಲ್ನ ನಾನು ರಿಯಲ್ ಆಗಿ ಮಾಡಿರುವಂಥ ಹೇರ್ ಸ್ಟೈಲ್ನ ಪಿಕ್ಸ್ ಹಾಕ್ತೀನಿ ನೋಡಿ. ಇನ್ನು ಈ ಒಂದು ಹೇರ್ ಸ್ಟೈಲು ಮೆಸ್ಸಿ ಬ್ರೈಡ್ ಸೇಮ್ ಇರುತ್ತೆ. ಫ್ರಂಟ್ ಬೇಕಿದ್ರೆ ನೀವು ಚೇಂಜ್ ಮಾಡ್ಕೊಳ್ಬೋದು. ನಾನು ಇದು ಒಂದು ಟೈಪಲ್ಲಿ ನಿಮಗೆ ಈಗ ತೋರಿಸಿದ್ದೀನಿ. ನಾನು ಇಲ್ಲಿ ತನಕ ತೋರಿಸಿದ್ದೀನಲ್ಲ ಫ್ರಂಟ್ ಹೇರ್ ಸ್ಟೈಲು, ಅದನ್ನು ಯಾವ್ದು ಬೇಕಾದರೂ ಇಲ್ಲಿ ನೀವು ಹಾಕ್ಕೊಳ್ಬೋದು ಫ್ರಂಟು. ಬಟ್ ಇದು ಒಂಥರ ಈಗ ಅಟ್ ಪ್ರೆಸೆಂಟ್ ಇದು ಟ್ರೆಂಡಿಂಗಾಗಿ ನಡೀತಾ ಇದೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಹೇರ್ ಸ್ಟೈಲ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಸೈಡಿಂದ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ನಾನು ಇದಕ್ಕೆ ಯಾವುದೇ ರೀತಿ ಸ್ಪ್ರೇಗಳು ಮಾಡಿಲ್ಲ, ಫಿನಿಶಿಂಗ್ ಸ್ಪ್ರೇ ಹಾಕಿಲ್ಲ, ಹೋಲ್ಡಿಂಗ್ ಸ್ಪ್ರೇ ಹಾಕಿಲ್ಲ. ಹಾಗೆಯೇ ಎಷ್ಟು ಫಿನಿಶಿಂಗಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಫ್ರಂಟ್ ಈ ರೀತಿ ಬರುತ್ತೆ. ನೀವು ಇಲ್ಲಿ ಬೈತಲೆ ಬಟ್ ಕೂಡ ಹಾಕ್ಕೊಳ್ಬೋದು ಸೆಂಟ್ರಲ್ಲಿ. ತುಂಬ ಚೆನ್ನಾಗಿರುತ್ತೆ, ಗ್ರ್ಯಾಂಡಾಗಿರುತ್ತೆ. ನೀವು ಬ್ರೈಡ್ಸ್ಗೂ ತುಂಬ ಚೆನ್ನಾಗಿರುತ್ತೆ, ನಾನ್ ಬ್ರೈಡ್ಸ್ಗೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಬ್ಯಾಕ್ ಸೈಡು ಕೂಡ ಇಲ್ಲಿ ಫ್ರಂಟ್ ನೋಡಿ ತುಂಬ ಬ್ಯೂಟಿಫುಲ್ಲಾಗಿದೆ. ಈ ಒಂದು ಹೇರ್ ಸ್ಟೈಲ್ ಅಂತೂ ಕಂಪಲ್ಸರಿ ಕಲೀರಿ ನೀವು. ಯಾಕಂತಂದರೆ ನೀವು ಈ ಒಂದು ಹೇರ್ ಸ್ಟೈಲ್ ಮಾಡಿದ್ರೆ ಕ್ಲೈಂಟ್ ತುಂಬ ಇಷ್ಟಪಡ್ತಾರೆ ಅಂತ ನಾನೇ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಹೇರ್ ಸ್ಟೈಲು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ರಾ ಇಲ್ವಾ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಹೊಸ ಹೇರ್ ಸ್ಟೈಲ್ ಮುಖಾಂತರ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಮಾತ್ರ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ರೀವಿಯಸ್ ವಿಡಿಯೋಸ್ನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ನಿಮಗೆ ಪಿನ್ ಟು ಪಿನ್ ಪಾಯಿಂಟ್ಸು ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಡೌಟ್ಸ್ ಹೋಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಮೇಕಪ್ಪು ಅಷ್ಟೇ. ಎಷ್ಟೊಂದು ಜನ ಒಂದು ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಹಾಕ್ತಿರ್ತೀರ. ಸೊ ನಿಮಗೆ ಒಂದು ವಿಡಿಯೋ ನೋಡಿ ನಾನು ಅದರಲ್ಲಿ ಕಮೆಂಟಲ್ಲಿ ಆನ್ಸರ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಎಲ್ಲನೂ ನೀವು ಕಮೆಂಟ್ ಹಾಕುವಂಥ ಎಲ್ಲ ವಿಷಯನೂ ನನ್ನ ಎಲ್ಲ ವಿಡಿಯೋಸಲ್ಲಿ ಹಾಕಿರ್ತೀನಿ. ಬಟ್ ನೀವು ಡೇ 1, ಡೇ 2, ಡೇ 3 ಈ ರೀತಿ ನೀವು ನೋಡ್ಕೊಳ್ತಾ ಹೋಗಿ, ನಿಮಗೆ 100% ಅರ್ಥ ಆಗುತ್ತೆ. ಇನ್ನೂ ಕೆಲವೊಬ್ಬರು ಒಂದು ವಿಡಿಯೋ ನೋಡಿಬಿಟ್ಟು ಹಾಕ್ತಿರ್ತೀರ, ಅದಕ್ಕೆ ನಾನು ಏನೋ ಆನ್ಸರ್ ಕೂಡ ಮಾಡೋಕ್ಕಾಗಲ್ಲ. ಯಾಕಂತಂದರೆ ನಾನು ಕಮೆಂಟಲ್ಲಿ ಎಷ್ಟು ಟೈಪ್ ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಪ್ರೀವಿಯಸ್ ವಿಡಿಯೋಸ್ನ ನೀವು ನೋಡಲೇಬೇಕು, ಆಗಲೇ ನಿಮಗೆ ಅರ್ಥ ಆಗೋದು. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ಬೇಕಂತಂದರೆ ಡೇ 6 ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್, ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ.